ಅಂತ. ನಾವು ಈ ದಿನ ಗಣರಾಜ್ಯೋತ್ಸವವನ್ನು ಆಚರಿಸುವ ಉದ್ದೇಶವಾದರೂ ಏನು ಅಂತ ತಮಗೆಲ್ಲರೂ ಗೊತ್ತಿದೆಯಾ? ಗೊತ್ತಿದೆ, ಎಲ್ಲರೂ ದೊಡ್ಡವರಿದ್ದೀರಿ, ಎಲ್ಲರೂ ಮಕ್ಕಳಿದ್ದೀರಿ. ಮೊದಲಿಗೆ ನಾವೆಲ್ಲ ಓದ್ತಾ ಹೋಗ್ಬೇಕು, ನಮ್ಗೆ ಹೇಳ್ತಿದ್ದು ಗಣರಾಜ್ಯ ಅಂದರೆ ಪುಟ್ಟ ಪುಟ್ಟ ರಾಜ್ಯಗಳ ಗುಂಪು, ಅದಕ್ಕೆ ಗಣರಾಜ್ಯೋತ್ಸವ ಆಚರಿಸ್ತೀವಿ ಅಂತ ಹೇಳ್ಕೊಡ್ತಿದ್ರು. ಅದು ಆ ಕಾಲ 20 ವರ್ಷದಿಂದ 30 ವರ್ಷದಿಂದ. ಬಟ್ ಇವತ್ತು ವಾಸ್ತವ ಸತ್ಯ ಏನಪ್ಪ ಅಂದರೆ ಸಂವಿಧಾನ, ಭಾರತೀಯ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಸುಮಾರು UN ನಲ್ಲಿ ಸುಮಾರು 194 ರಾಷ್ಟ್ರಗಳ ಸದಸ್ಯ ರಾಷ್ಟ್ರಗಳಿದೆ. ಅಂತಹ ರಾಷ್ಟ್ರಗಳಲ್ಲಿ 7ನೇ ದೊಡ್ಡ ರಾಷ್ಟ್ರ ನಮ್ಮದು. ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ರಾಷ್ಟ್ರ. ಪ್ರಜಾಪ್ರಭುತ್ವದಲ್ಲಿ ಮತ್ತೆ ಪ್ರಪಂಚದಲ್ಲಿ 1ನೇ ರಾಷ್ಟ್ರ. ಹಾಗೆಯೇ ಲಿಖಿತ ಸಂವಿಧಾನದಲ್ಲೂ ಕೂಡ, ಸಂವಿಧಾನದ ಗಾತ್ರದಲ್ಲೂ ಕೂಡ ಅತ್ಯಂತ ಬೃಹತ್ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶ ಭಾರತ ದೇಶ. ಈ ಒಂದು ಬೃಹತ್ ಸಂವಿಧಾನವನ್ನ ಸ್ವಾತಂತ್ರ್ಯ ಪೂರ್ವದಲ್ಲೂ ಮತ್ತು ಸ್ವಾತಂತ್ರ್ಯ ನಂತರದಲ್ಲೂ ರಚಿಸುವ ಪ್ರಯತ್ನ ನಡೀತು. ಆ ರಚಿಸುವುದಕ್ಕೆ 2 ಕಮಿಟಿ ನಡೀತು. ಒಂದು ಸಂವಿಧಾನ ರಚನಾ ಸಮಿತಿ, ಸಂವಿಧಾನ ಕರಡು ಸಮಿತಿ. ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ, ಕಾನ್ಸ್ಟಿಟ್ಯೂಷನ್ ಫಾರ್ಮಿಂಗ್ ಕಮಿಟಿ. ಒಬ್ಬರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿದ್ದರು. ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ತಮಗೆಲ್ಲರೂ ಗೊತ್ತಿದೆ. ನೆಪ ಅವರು ಈಗ ಇಲ್ಲಿ ನೆಪ ಧ್ವಜ ಹಾರಿಸಿದವರು ಮುಖ್ಯವಾಗಿ ಕಾಣ್ತಾರಲ್ಲ ಕಣ್ಣಿಗೆ. ಅವ್ರ ಹಿಂದೆ 100 ಜನ ಶ್ರಮ ಪಟ್ಟಿರ್ತಾರೆ. ಅವರ ಸೇರಲ್ಲ, ಹೇಳಕ್ಕಾಗೋದು ಇಲ್ಲ ಅಲ್ವಾ? ಹಾಗೇನೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಘನ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿ ಮತ್ತು ಸಂವಿಧಾನ ಕರಡು ಸಮಿತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತದೆ, ರಚನೆ ಆಗ್ತದೆ. ಸುಮಾರು 2 ವರ್ಷ 11 ತಿಂಗಳು 18 ದಿನ ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂಥ ಸಮಯ. ಇವತ್ತು ಅದು ರಚನೆ ಆಗಿದೆ. ರಚನೆ ಆಗಿದ್ದಂತಹ ಮೂಲ ಪ್ರತಿ ನಮ್ಮ ಹೈದರಾಬಾದ್ನ ಅಸೆಂಬ್ಲಿ ಗ್ರಂಥಾಲಯದಲ್ಲಿ ಇದೆ. ಗೊತ್ತಿದೆ ನಿಮ್ಗೆ ಅದು ಎಷ್ಟು ಕಷ್ಟಪಟ್ಟು ಏನು ವರ್ಲಿ ಕಲೆ, ನಮ್ಮ ದೇಶದ ವಿವಿಧ ಕಲೆಗಳನ್ನ, ವಿವಿಧ ಶಿಲ್ಪ ಕಲೆಗಳು ಇರ್ತಕ್ಕಂಥದ್ದನ್ನ ಅಲ್ಲಿ ಚಿತ್ರಣದಲ್ಲಿ ಮೂಡಿಸಿ, ಜೊತೆಗೆ ಲಿಖಿತವಾಗಿ ಹಿಂದಿಯಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ 2 ಭಾಷೆಯಲ್ಲಿ ತಂದಿದ್ದಾರೆ ಸಂವಿಧಾನವನ್ನು. ತಿಳ್ಕೊಳ್ಬೇಕಂತ ವಿಚಾರ ಅದಕ್ಕೆ ಹೇಳ್ತಾ ಇದ್ದೀನಿ. ಹಿಂದಿಯಲ್ಲೂ ಕೂಡ ಇದೆ, ಇಂಗ್ಲಿಷ್ನಲ್ಲೂ ಕೂಡ ಇದೆ. ಮತ್ತೆ ಅದು ಮೂಲ ಪ್ರತಿ ಅಲ್ಲಿದೆ. ಜೊತೆಗೆ ಅದನ್ನ 2 ವರ್ಷ 11 ತಿಂಗಳು 18 ದಿನ ಆದಮೇಲೆ 1949 ನವೆಂಬರ್ 26 ಇದು ಸಂವಿಧಾನದ ಪ್ರತಿ ಸಲ್ಲಿಕೆ ಆದ ದಿನ, ಅಕ್ಸೆಪ್ಟ್ ಆದ ದಿನ. ಅದನ್ನು ಜಾರಿ ಮಾಡಿದಂಥ ದಿನ ಜನವರಿ 26. ಜನವರಿ 26 ಕಾಯ್ದಿದ್ದಾರೆ. ಏನಕ್ಕೆ ಗೊತ್ತಾ? 1930 ಲಾಹೋರ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷತೆ AICC ಅಧ್ಯಕ್ಷರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡ್ತಾರೆ. ಪೂರ್ಣ ಸ್ವರಾಜ್ಯ ಅಂತೇಳಿ ಲಾಹೋರ್ನ ಯಾವ ನದಿ, ಅದು ರಾವಿ ನದಿ ಇರಬೇಕು, ನದಿ ದಂಡೆಯ ಮೇಲೆ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡ್ತಾರೆ. ಆ ಒಂದು ಸಂದರ್ಭದ ನೆನಪಿಗಾಗಿ ಮತ್ತೆ ಜನವರಿ 26ನೇ ಕಾಯ್ದು ಸಂವಿಧಾನವನ್ನ ಜಾರಿ ಮಾಡ್ತಾರೆ. ಸಂವಿಧಾನವನ್ನು ಅಂಗೀಕರಿಸಿದ್ದು ನವೆಂಬರ್ 26 ಹಿಂದಿನ ವರ್ಷ 1949. ಜಾರಿಯಾಗಿದ್ದು ಜನವರಿ 26, 1950. ಸೊ ಆನ್ ದ occasion of implementation of Constitution of India on the exact date 26 January 1950. So it's a remarkable date for country India. So we people are celebrating in the name of Republic Day to empower, encourage and to see Vikasit Bharat, to developing India into developed India. It's the future and feature of our country. So please join our hands, your hands to improve our country, to become a world Vishwaguru of the world. Thank you, Ananda.